ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಲೈಟಿಂಗ್ಸ್ ನೋಡೋದಕ್ಕೆ ಅಂತ. ನಾನು ಮೈಸೂರಿಯನ್ನಾಗಿ ಇಲ್ಲೇ ಅಕ್ಕಪಕ್ಕದವಳು ಆಗಿದ್ದರೂ ಕೂಡ ನಾನು ಯಾವತ್ತೂ ಬಂದೇ ಇಲ್ಲ. ಸೊ ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮೈಸೂರು ದಸರಾ ಅಂದರೆ ದಸರಾಗಂತೂ ಬರೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಅಟ್ಲೀಸ್ಟು ಲೈಟಿಂಗ್ಸ್ ಆದರೂ ನೋಡೋಣ ಅಂತ ಅಂದ್ಬಿಟ್ಟು ಈ ವರ್ಷ ಬಂದಿದ್ದೀನಿ. ಸೊ ನಾವು ಫಸ್ಟ್ ಹೋಗಿದ್ದು ಕೇಕ್ ಶೋಗೆ. ಟಿಕೆಟ್ ತೊಗೊಂಡೇನು ಒಳಗಡೆ ಹೋಗಲಿಲ್ಲ. ಸಪ್ರೇಟ್ ಈ ಕಡೆ ಒಂದು ಸ್ವಲ್ಪ ಪ್ಲೇಸ್ ಮಾಡಿದರು ಮಕ್ಕಳು ಆಟ ಆಡೋದಕ್ಕೆ, ಮತ್ತು ಏನಾದರೂ ಥಿಂಗ್ಸ್ ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಮಾಡೋದಕ್ಕೆ. ಸೊ ಅಲ್ಲಿ ಸ್ವಲ್ಪ ಚರಿ ಆಟ ಆಡಿದ್ರು. ಇನ್ನು ಅಲ್ಲಿಂದ ಆಹಾರ ಮೇಳಕ್ಕೆ ಬಂದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡು. ಅಲ್ಲೂ ಕೂಡ ಮಕ್ಕಳು ಆಟ ಆಡೋ ಅಂಥ ಟಾಯ್ಸ್ಗಳು ತುಂಬಾ ಇದ್ವು. ಹಾಗಾಗಿ ಚರಿ ನೋಡೋದನ್ನೆಲ್ಲ ನಾನು ಆಟ ಆಡಬೇಕು ಅಂತ ಇದ್ದರು. ಹಾಗಾಗಿ ಅವ್ರನ್ನ ಆಟ ಆಡಿಸ್ಕೊಂಡು ಮಮ್ಮಿ ಸುನಿ ಎಲ್ಲ ಬಂದರು. ನಾನು ಅದಕ್ಕೆಲ್ಲ ಹೋಗೋದೇ ಇಲ್ಲ. ಏನಕ್ಕೆಂದರೆ ಹಿಂಗೆ ರಿಂಗ್ ಥರ ತಿರ್ಗೋದೆಲ್ಲ ಆದರೆ ನಂಗೆ ತಲೆ ಸುತ್ತು ಬಂದ್ಬಿಡುತ್ತೆ. ಹಂಗಾಗಿ ನಾನು ಹೋಗಲ್ಲ. ಇನ್ನು ಊಟ ಮಾಡೋಣ ಅಂತ ಹೇಳಿ ಇವತ್ತು ಲಾಸ್ಟ್ ಡೇ ಅಂತ ಏನೋ ಅಂತ ಇದ್ರು ಆಹಾರ ಮೇಳ. ಹಾಗಾಗಿ ಕಾಂಬೋ ಆಫರಲ್ಲಿ ಚಿಕನ್ ಪಲಾವ್ ಎಲ್ಲ ತೊಗೊಂಡ್ವಿ. ನಂಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ ರೈಸ್ ಒಂದೇ ಇಷ್ಟ ಆಗಿದ್ದು, ಇನ್ನೇನು ನನಗೆ ಇಷ್ಟ ಆಗಿಲ್ಲ. ಸೊ ಅಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಪ್ಯಾಲೇಸ್ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಮಳೆ ಶುರುವಾಗೋಯಿತು. ನನಗೇನಪ್ಪ ಅಂತ ಅಂದರೆ ಈ ಕಾರಲ್ಲಿ ಬರೋರು ಪಾಡಂತೂ ಬೇಡವೇ ಬೇಡ. ನಾವಾದರೂ ಬೈಕವರು ಸಂದಿಗುಂದಿಲಿ ಇಷ್ಟು ಸ್ವಲ್ಪ ಜಾಗ ಸಿಕ್ಬಿಟ್ರು ಮುಂದೆ ಹೋಗ್ಬಿಡ್ತೀವಿ. ಪಾಪ ಕಾರಲ್ಲಿ ಬರೋರಿಗೆ ಭಾಳ ಕಷ್ಟ. ಇನ್ನು ಅರಸು ರೋಡಲ್ಲಂತೂ ರೋಡಲ್ಲೇ ಫೋಟೋಶೂಟ್ ನಡೀತಾ ಇದ್ವು. ನಾವು ಒಂದೆರಡು ಫೋಟೋಗಳನ್ನೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಆ್ಯಕ್ಚುಲಿ ಪ್ಯಾಲೇಸಲ್ಲಿ ಲೈಟು ಆನ್ ಆಗಿರಲಿಲ್ಲ, ಹಾಗಾಗಿ ಮಳೆನೂ ಬರ್ತಿದೆಯಲ್ವಾ ಅಂತ ಹೇಳಿಬಿಟ್ಟು ಮನೆ ಕಡೆ ಹೊರಟ್ವಿ. ಇನ್ನು ಅಲ್ಲಿ ನಂಗೆ ಊಟ ಅಡ್ಜಸ್ಟ್ ಆಗದಿರೋ ಕಾರಣ ಮನೆಗೆ ಬಂದು ಊಟ ಮಾಡಿದೆ.